ನಮಸ್ಕಾರ. ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ಸನಾತನ ಧರ್ಮದಲ್ಲಿ ಪುಣ್ಯ ಗಳಿಸೋಕೆ ಇರೋ 20 ಮಾರ್ಗಗಳ ಒಂದು ಪಟ್ಟಿ ಇದೆ. ಈ ಮಾರ್ಗಗಳ ಹಿಂದಿನ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಅದರ ಆಳಕ್ಕೆ ಇಳಿಯೋಣ ಅನ್ನೋದು ನಮ್ಮ ಇವತ್ತಿನ ಪ್ರಯತ್ನ. ಮೊದಲಿಗೆ ಅನ್ನದಾನ ಅಂತ ಇದೆ. ಅಂದ್ರೆ ಹಸಿದವರಿಗೆ, ವಿಶೇಷವಾಗಿ ಸಂತರು, ಬಡವರು, ಅಷ್ಟೇಕೆ ಪ್ರಾಣಿಗಳಿಗೂ ಆಹಾರ ಕೊಡೋದು. ಇದು ಅತೀ ದೊಡ್ಡ ಪುಣ್ಯ ಅಂತಾರಲ್ಲ. ಹೌದು. ಅನ್ನದಾನಕ್ಕೆ ನಮ್ಮಲ್ಲಿ ಬಹಳ ವಿಶೇಷವಾದ ಸ್ಥಾನ ಇದೆ. ಇದು ಬರೀ ಹೊಟ್ಟೆ ತುಂಬಿಸುವುದಲ್ಲ, ಆ ಜೀವಕ್ಕೆ ಆಧಾರ ನೀಡುವ ಕ್ರಿಯೆ ಅಲ್ವಾ. ದಾನದ ಪರಿಕಲ್ಪನೆಯಲ್ಲಿ ಇದು ಮೊದಲು ಬರುತ್ತೆ. ಇದರ ಜೊತೆಗೆ ನೋಡಿ, ಗೋದಾನ. ಓ, ಗೋದಾನ. ಹೌದು. ಇದು ಕೇವಲ ಹಸುವನ್ನು ಕೊಡುವುದು ಮಾತ್ರ ಅಲ್ಲ. ಹಿಂದಿನ ಕಾಲದಿಂದಲೂ ಇದನ್ನ ಧರ್ಮ, ಕೃಷಿ, ಗ್ರಾಮೀಣ ಜೀವನ, ಆಮೇಲೆ ಜೀವದಯೆ ಇವೆಲ್ಲದರ ಸಂಕೇತವಾಗಿ ನೋಡ್ತಾರೆ. ಅಂದ್ರೆ ಅದರ ಹಿಂದಿನ ಸಾಂಕೇತಿಕತೆ ಬಹಳ ಆಳವಾಗಿದೆ. ಖಂಡಿತ. ಆರ್ಥಿಕ ಸ್ಥಿರತೆ ಮತ್ತು ಧಾರ್ಮಿಕ ಭಾವನೆಗಳನ್ನ ಇದು ಒಟ್ಟಿಗೆ ತರುತ್ತೆ. ಸರಿ ಸರಿ. ಹಾಗೆಯೇ ವಸ್ತ್ರದಾನ, ಆಮೇಲೆ ವಿದ್ಯಾದಾನ, ಇದ್ರ ಬಗ್ಗೆನೂ ಪಟ್ಟಿಯಲ್ಲಿದೆ. ಅಂದ್ರೆ ಜ್ಞಾನವನ್ನ ನಿಸ್ವಾರ್ಥವಾಗಿ ಹಂಚಿಕೊಳ್ಳೋದು ಕೂಡ ಒಂದು ಪುಣ್ಯದ ಕೆಲಸವೇ? ಖಂಡಿತವಾಗಿಯೂ. ವಿದ್ಯಾದಾನವನ್ನಂತೂ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ಒಬ್ಬ ವ್ಯಕ್ತಿಯನ್ನ ಸಶಕ್ತ ಮಾಡುತ್ತೆ ಅಲ್ವಾ. ಅದು ತಲೆಮಾರುಗಳಿಗೆ ಹರಿದು ಹೋಗುತ್ತೆ. ಆ ನಿಸ್ವಾರ್ಥ ಭಾವ ಇದೆಯಲ್ಲ, ಅದೇ ಪುಣ್ಯದ ಮೂಲ ಇಲ್ಲಿ. ದಾನದ ಈ ಕಲ್ಪನೆಯೇ ನಮ್ಮನ್ನ ಸೇವೆಯ ಕಣೆಗೂ ಕರೆದೊಯ್ಯುತ್ತೆ ಅಲ್ವಾ? ಹೌದು ಹೌದು. ಗೋಶಾಲೆಗಳಲ್ಲಿ ಸೇವೆ ಮಾಡೋದು, ಅನಾಥರು, ವೃದ್ಧರು ಅಥವಾ ಅಂಗವಿಕಲರ ಆರೈಕೆ ಮಾಡೋದು, ಆಮೇಲೆ ಸಾರ್ವಜನಿಕವಾಗಿ ಬಾವಿ, ಶೌಚಾಲಯ ಅಥವಾ ದಾರಿ ಹೋಕರಿಗೆ ವಿಶ್ರಾಂತಿ ಗೃಹಗಳನ್ನ ಕಟ್ಟಿಸೋದು, ಇವೆಲ್ಲ ಸೇವಾ ಮಾರ್ಗಗಳು ಅಂತ. ಅಂದ್ರೆ ನಾವು ಸಮಾಜಕ್ಕೆ ಹೇಗೆ ಸಹಾಯ ಮಾಡ್ತೀವಿ ಅನ್ನೋದೇ ಪುಣ್ಯ ಗಳಿಸೋ ದಾರಿ ಅನ್ನೋ ಹಾಗೆ. ನಿಖರವಾಗಿ ಹೇಳಿದ್ರಿ. ಸ್ವಾರ್ಥವನ್ನ ಬಿಟ್ಟು ಸಮುದಾಯದ ಒಳ್ಳೆದಕ್ಕೆ ದುಡಿಯೋದೇ ಸೇವೆ. ಇದು ಇಡೀ ಸಮಾಜದ ಆರೋಗ್ಯಕ್ಕೆ ಅಡಿಪಾಯ ಇದ್ದ ಹಾಗೆ. ನೋಡಿ, ಸೇವೆ ಮತ್ತು ದಾನಗಳ ಜೊತೆಗೆ ವೈಯಕ್ತಿಕ ಆಚರಣೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತೀರ್ಥಯಾತ್ರೆ ಉದಾಹರಣೆಗೆ ಕಾಶಿ, ರಾಮೇಶ್ವರಂ. ಹೌದು, ಕಾಶಿ, ರಾಮೇಶ್ವರಂ, ಕೇದಾರನಾಥ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಈ ಥರದ ಪುಣ್ಯಕ್ಷೇತ್ರಗಳಿಗೆ ಭಕ್ತಿಯಿಂದ ಹೋಗ್ಬರೋದು ಇದು ಬರೀ ಒಂದು ಪ್ರಯಾಣ ಅಲ್ಲ, ಮನಸ್ಸಿನ ಶುದ್ಧೀಕರಣ, ಕರ್ಮ ಕಳೆಯೋಕೊಂದು ದಾರಿ ಅಂತ ನಂಬಿಕೆ ಇದೆ. ಅದರ ಜೊತೆಗೆ ಜಪ ಮತ್ತು ಮಂತ್ರ ಸಾಧನ, ಅಂದ್ರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ದಂತಹ ಪವಿತ್ರ ನಾಮಗಳನ್ನ ಮತ್ತೆ ಮತ್ತೆ ಹೇಳೋದು. ಇದು ಮನಸ್ಸನ್ನ ಒಂದು ಕಡೆ ನಿಲ್ಸಿ ಒಂಥರ ಆಂತರಿಕ ಶಾಂತಿ ಕೊಡುತ್ತೆ ಅಲ್ವಾ? ಹೌದು. ಆಮೇಲೆ ದೈನಂದಿನ ಸಂಧ್ಯಾವಂದನೆ ಅಥವಾ ಗಾಯತ್ರಿ ಜಪ, ಇವುಗಳನ್ನ ದಿನಾ ಮಾಡೋದ್ರಿಂದ ಶಿಸ್ತು ಬರುತ್ತೆ, ಆಧ್ಯಾತ್ಮಿಕವಾಗಿ ಸ್ಥಿರತೆ ಸಿಗುತ್ತೆ. ಸಂಧ್ಯಾವಂದನೆ ಅಂದ್ರೆ ಗೊತ್ತಲ್ಲ, ದಿನದ 3 ಹೊತ್ತು ಆ ಸಂಧಿಕಾಲಗಳಲ್ಲಿ ಮಾಡುವ ವೈದಿಕ ಆಚರಣೆ. ಸರಿ. ಇದೇ ರೀತಿ ತಪಸ್ಸು ಅಂತಾನೂ ಇದೆ. ಏಕಾದಶಿ, ಶಿವರಾತ್ರಿ, ನವರಾತ್ರಿ ಇಂಥ ದಿನಗಳಲ್ಲಿ ಉಪವಾಸ ಇರೋದು. ಅದು ಇಂದ್ರಿಯಗಳನ್ನ ಹತೋಟಿಯಲ್ಲಿಡೋಕೆ, ಸಂಕಲ್ಪ ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಆಮೇಲೆ ಹೋಮ, ಯಜ್ಞಗಳಲ್ಲಿ ಭಾಗವಹಿಸೋದು, ಇದು ದೇವರಿಗೆ ಕೃತಜ್ಞತೆ ಹೇಳೋದು, ಪರಿಸರವನ್ನ ಶುದ್ಧಿ ಮಾಡೋದು ಅಂತಾರೆ. ಮತ್ತೆ ಪಿತೃಗಳಿಗೋಸ್ಕರ ಶ್ರಾದ್ದ, ತರ್ಪಣ ಮಾಡೋದು, ಅಂದ್ರೆ ನಮ್ಮ ಪೂರ್ವಜರಿಗೆ ನೀರು, ಎಳ್ಳು ಕೊಟ್ಟು ಗೌರವಿಸೋದು, ನಮ್ಮ ಮೂಲವನ್ನ ನೆನೆಯೋದು. ಓ, ಇಲ್ಲಿಯವರೆಗೆ ದಾನ, ಸೇವೆ, ಆಚರಣೆಗಳನ್ನ ನೋಡಿದ್ವಿ. ಈಗ ರಕ್ಷಣೆ ಅನ್ನೋ ಭಾಗಕ್ಕೆ ಬರ್ತೀವಿ. ಮರ ನೆಡೋದು, ನದಿಗಳನ್ನ, ಭೂಮಿಯನ್ನ ಕಾಪಾಡೋದು. ಅಂದ್ರೆ ಇದು ಪ್ರಕೃತಿ ಪೂಜೆ, ಪ್ರಕೃತಿ ಸಂರಕ್ಷಣೆ. ಇದು ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯ ಅನ್ಸುತ್ತೆ. ನಿಜ ನಿಜ. ಪರಿಸರವೇ ದೇವರು ಅಂತ ನೋಡೋದು ನಮ್ಮ ಸನಾತನ ಧರ್ಮದ ಒಂದು ಭಾಗವೇ. ಇದರ ಜೊತೆಗೆ ಧರ್ಮ ರಕ್ಷಣೆ ಅಂತನೂ ಹೇಳಿದ್ದಾರೆ. ಧರ್ಮ ರಕ್ಷಣೆ ಅಂದ್ರೆ ಏನಪ್ಪಾ ಅಂದ್ರೆ, ಕೆಟ್ಟದ್ದು ಅಥವಾ ಅಧರ್ಮ ಜಾಸ್ತಿಯಾದಾಗ ಸತ್ಯ, ನ್ಯಾಯ, ಧಾರ್ಮಿಕ ಮೌಲ್ಯಗಳ ಪರವಾಗಿ ನಿಲ್ಲೋದು, ಅವುಗಳನ್ನ ಬೆಂಬಲಿಸೋದು. ಇದು ಬರೀ ಹೊರಗಿನ ಹೋರಾಟ ಅಲ್ಲ, ನಮ್ಮೊಳಗಿನ ಸತ್ಯದ ನಿಲುವು ಕೂಡ. ಇದ್ರಲ್ಲೇ ಅಹಿಂಸೆ ಕೂಡ ಸೇರುತ್ತೆ ಅಲ್ವಾ? ಯಾವ್ದೇ ಜೀವಿಗೆ ನೋವು ಮಾಡಬಾರ್ದು ಅಂತ. ಇದು ಬರೀ ಶಾರೀರಿಕ ಹಿಂಸೆ ಅಷ್ಟೇನಾ, ಅಥವಾ ಮಾನಸಿಕವಾಗಿಯೂ ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಅಂತನಾ? ಹೌದು, ನೀವು ಹೇಳಿದ್ದು ಸರಿ. ಮನಸ, ವಾಚ, ಕರ್ಮಣ ಅಂತಾರಲ್ಲ. ಅಂದ್ರೆ ಮನಸ್ಸಿನಿಂದ, ಮಾತಿನಿಂದ, ಕೆಲಸದಿಂದ ಯಾವುದರಿಂದಲೂ ಹಿಂಸೆ ಮಾಡಬಾರ್ದು. ಇದೊಂದು ಸೂಕ್ಷ್ಮವಾದ್ರೂ ಬಹಳ ಶಕ್ತಿಯುತವಾದ ಪುಣ್ಯದ ದಾರಿ. ನಮ್ಮ ಒಳಗಿನ ಸ್ಥಿತಿಯನ್ನು ಇದು ತೋರಿಸುತ್ತೆ. ಈ ಹೊರಗಿನ ಕೆಲಸಗಳ ಜೊತೆಗೆ ವೈಯಕ್ತಿಕ ಸದ್ಗುಣಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ನೋಡಿ. ಹೌದು.
ನಿಸ್ವಾರ್ಥ ಕರ್ಮಯೋಗ ಅಂತ ಇದೆ. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಫಲದ ಆಸೆ ಇಲ್ದೆ ಕೆಲಸ ಮಾಡೋದಷ್ಟೇನಾ? ಅದಕ್ಕಿಂತ ಸ್ವಲ್ಪ ಹೆಚ್ಚು. ಇದು ಭಗವದ್ಗೀತೆಯ ಮುಖ್ಯ ಸಂದೇಶ ಅಲ್ವಾ? ಅಹಂಕಾರ ಇಲ್ಲದೆ, ಫಲಿತಾಂಶಕ್ಕೆ ಅಂಟ್ಕೊಳ್ದೆ ನಮ್ಮ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದು. ಅದು ನಮ್ಮ ಕುಟುಂಬಕ್ಕಾಗ್ಲಿ, ಸಮಾಜಕ್ಕಾಗ್ಲಿ, ದೇಶಕ್ಕಾಗ್ಲಿ. ಆ ಕೆಲ್ಸ ಮಾಡೋದ್ರಲ್ಲೇ ಒಂದು ತೃಪ್ತಿ ಕಾಣೋದು. ಇದ್ರ ಜೊತೆಗೆ ಕ್ಷಮೆ ಮತ್ತೆ ತಾಳ್ಮೆ. ಇವು ಕಷ್ಟದ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ, ಸಂಬಂಧಗಳನ್ನ ಉಳಿಸ್ಕೊಳ್ಳೋಕೆ ಬೇಕಾದ ಸದ್ಗುಣಗಳು. ಇವು ಪುಣ್ಯದ ಮಾರ್ಗಗಳೇ. ಮತ್ತು ಕೊನೆಯದಾಗಿ ತಂದೆ ತಾಯಿ ಮತ್ತು ಗುರುಗಳ ಪೂಜೆ ಅಥವಾ ಸೇವೆ. ಇದನ್ನ ದೇವರ ಪೂಜೆಗೆ ಸಮ ಅಂತ ಪರಿಗಣಿಸಿದ್ದಾರೆ. ಅಂದ್ರೆ ನಮಗೆ ಜೀವನ ಕೊಟ್ಟವರನ್ನ, ದಾರಿ ತೋರಿಸಿದವರನ್ನ ಗೌರವಿಸೋದು ಎಷ್ಟು ಮುಖ್ಯ ಅಂತ ಇದು ಹೇಳುತ್ತೆ. ಖಂಡಿತವಾಗಿಯೂ. ಈ ಎಲ್ಲ 20 ಮಾರ್ಗಗಳನ್ನ ಒಟ್ಟಿಗೆ ನೋಡಿದ್ರೆ ಪುಣ್ಯ ಸಂಪಾದನೆ ಅನ್ನೋದು ಒಂದೇ ರೀತಿ ಇಲ್ಲ, ಅದಕ್ಕೆ ಹಲವು ಆಯಾಮಗಳಿವೆ ಅಂತ ಗೊತ್ತಾಗುತ್ತೆ. ದಾನ, ಸೇವೆ, ಆಚರಣೆ, ರಕ್ಷಣೆ ಮತ್ತೆ ನಮ್ಮ ವೈಯಕ್ತಿಕ ನಡತೆ ಇವೆಲ್ಲ ಒಂದಕ್ಕೊಂದು ಪೂರಕ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶ ಏನು? ಪುಣ್ಯ ಅನ್ನೋದು ಬರೀ ಏನೋ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಬರೋದಲ್ಲ. ಬದಲಿಗೆ ನಮ್ಮ ದಿನನಿತ್ಯದ ಜೀವನದ ಸಣ್ಣ ಸಣ್ಣ ಆಯ್ಕೆಗಳು, ನಮ್ಮ ನಡವಳಿಕೆ, ನಮ್ಮ ಸೇವಾ ಮನೋಭಾವ, ಆಮೇಲೆ ಪ್ರಕೃತಿ ಬಗ್ಗೆ ಇರೋ ಕಾಳಜಿ, ನಮ್ಮ ಒಳಗಿನ ಶುದ್ಧತೆ ಇವೆಲ್ಲದರಿಂದಲೂ ಬರುತ್ತೆ ಅಂತ ಹೇಳ್ಬೋದಾ? ಖಚಿತವಾಗಿ. ಈ ಎಲ್ಲ ದಾರಿಗಳು ಬರೀ ಧಾರ್ಮಿಕ ಆಚರಣೆಗಳಲ್ಲ. ಅವು ಒಂದು ಸಮಗ್ರವಾದ, ನೀತಿಯುತವಾದ, ಅರ್ಥಪೂರ್ಣವಾದ ಜೀವನ ನಡೆಸೋಕೆ ದಿಕ್ಸೂಚಿಗಳಿದ್ದಾಗೆ. ಇವು ವ್ಯಕ್ತಿಯ ಆಂತರಿಕ ಬೆಳವಣಿಗೆಗೆ, ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡೋಕೆ ಮತ್ತೆ ನಮ್ಮ ಸುತ್ತ ಒಂದು ಪಾಸಿಟಿವ್ ಆದ ಕರ್ಮಕ್ಷೇತ್ರವನ್ನ ಸೃಷ್ಟಿ ಮಾಡೋಕೆ ಸಹಾಯ ಮಾಡುತ್ತವೆ. ಸರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡೋಣ. ಈ ಎಲ್ಲ ಪುಣ್ಯ ಕಾರ್ಯಗಳ ಅಂತಿಮ ಗುರಿ ಏನಿರ್ಬೋದು? ಬರೀ ಸ್ವರ್ಗ ಸಿಗ್ಬೇಕು ಅಥವಾ ಈ ಲೋಕದ ಸುಖಗಳು ಸಿಗ್ಬೇಕು ಅನ್ನೋದಷ್ಟೇನಾ? ಅಥವಾ ಈ ಮೂಲದಲ್ಲಿ ಹೇಳಿದ ಹಾಗೆ ನಿಸ್ವಾರ್ಥ ಕರ್ಮ, ಸೇವೆ, ಅಹಿಂಸೆ, ಧರ್ಮಪಾಲನೆ ಇವುಗಳ ಮೂಲಕ ಆತ್ಮಶುದ್ಧಿ, ಸಮಾಜದ ಒಳಿತು, ನಮ್ಮ ನಿಜವಾದ ಕರ್ತವ್ಯವನ್ನ ಮಾಡೋದು ಇದು ಅದರ ಆಳವಾದ ಉದ್ದೇಶ ಇರಬಹುದೇ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ.